ಬೀದರ್ನಲ್ಲಿ ನಿನ್ನೆ ರಾತ್ರಿ ಭೂಕಂಪದ ಅನುಭವ ಆಗಿದೆ. ಭಯದಲ್ಲಿ ಇಡೀ ರಾತ್ರಿ ಎದ್ದು ಕುಳಿತು ಬಿಟ್ಟಿದ್ರು ಗ್ರಾಮಸ್ಥರು. ನೋಡಿ, ಭೂಕಂಪನದ ಅನುಭವ ಆ ಭಾಗದಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ. ವಿಜಯಪುರ, ಕಲಬುರಗಿ, ಬೀದರು ಗ್ರಾಮಸ್ಥರಿಗೆ ನಿದ್ದೆನೇ ಬಂದಿಲ್ಲ. ಹೆಂಗ್ ಬರುತ್ತ್ರಿ? ಡಾಕುಳಗಿ ಗ್ರಾಮದಲ್ಲಿ ಈ ರೀತಿಯಾದಂಥ ಅನುಭವ ಅವ್ರಿಗಾಗಿದೆ. ಬೀದರ್ ಜಿಲ್ಲೆಯ ಹುಣಬಾದ್ ತಾಲೂಕಿನಲ್ಲಿ ಬರುತ್ತೆ ಈ ಗ್ರಾಮ ಡಾಕುಳಗಿ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಭೂಮಿ ಘಡ ಘಡ ಅಂತ ನಡುಗಿದ ಅನುಭವ ಆಗಿದೆ. 4 ದಿನಗಳ ಹಿಂದೆಯೂ ಕೂಡ ಇದೇ ರೀತಿ ಅನುಭವ ಆಗಿದೆ. ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ನೋಡಿ, ಬಹಳ ಅನುಭವ ಆಗ್ತಾ ಇದೆ ಅವರಿಗೆ. ಯಾಕಂದ್ರೆ ಮನೇಲಿದ್ದಂಥ ಟಿವಿ ಶೇಕ್ ಆಗೋದು, ಪಾತ್ರೆಗಳು ಬೀಳೋದು, ಫ್ಯಾನ್ ಸುಮ್ಮನೆ ತಿರುಗೋದು, ಗೋಡೆಗಳು ಕೆಲವು ಕಡೆ ಏನೋ ಬಿರುಕು ಬಿಟ್ಟಿದ್ವಂತೆ ಹಿಂದೆ ಆದಾಗ. ಈಗ ಮತ್ತೆ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಹಾಗಾಗಿನೇ ಅಧಿಕಾರಿಗಳು ಬರಬೇಕು ಅಂತ ಒತ್ತಾಯಿಸಿದ್ದಾರೆ. 4 ದಿವಸ ಕೂಡ ಒಂದು 2-3 ಸರ್ತಿನೂ ಈ ತರ ಶಬ್ದ ಆಗಿದೆ. ಸ್ವಲ್ಪ ದಯಮಾಡಿ ಇದು ಕಾರಂಜಿ ರಸ್ತರ ಜನರು ಆಲ್ಮೋಸ್ಟ್ ಇದ್ದಾರೆ. ಅವರು ಸ್ವಲ್ಪ ಇಲ್ಲಿ ಕಾರಂಜಿಗೆ ಹತ್ತಿರ ಇರುವಂತ ಎಲ್ಲ ಜನ ಇದ್ದಾರೆ. ಅವರು ಬಹಳ ಭಯಭೀತರಾಗಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೇವೆ. ಭೂಕಂಪಿನ ಶಬ್ದ ಆಗಿ ಎಲ್ಲ ಜನ ಭಯಭೀತರಾಗಿ ಎಲ್ಲ ಮಕ್ಕಳು ಎಲ್ಲ ರೋಡ್ ಮೇಲೆ ಬಂದು ಕುಂತಿದ್ದಾರೆ. ದಯಮಾಡಿ ಈ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಆಗ್ಲಿ, ಇವು ರಾಜಕೀಯ ನಮ್ಮ ಎಲೆಕ್ಟೆಡ್ ವ್ಯಕ್ತಿಗಳಾಗ್ಲಿ ಎಲ್ಲರೂ ಸ್ವಲ್ಪ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಒಂದು 3-4 ದಿವಸ